ನಮಸ್ಕಾರನವ್ವ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಸರ್. ನೀವ್ ಹೇಗಿದ್ದೀರಾ ಸರ್? ಬಹಳ ಚೆನ್ನಾಗಿದ್ದೀನವ್ವ. ಎಲ್ಲಿಂದ ಫೋನ್ ಮಾಡೋದು? ಸರ್ ನಾವು ಉತ್ತರ ಕರ್ನಾಟಕದಿಂದ ಸರ್. ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿ ಯಾವ ಕಡೆ? ಬಿಜಾಪುರ ಕಡೆ ಸರ್. ಬಿಜಾಪುರ. ಹಾ ಸರ್. ಸರ್ ಎಷ್ಟ್ ಸಲ ಕಾಲ್ ಮಾಡಿದೀನಿ ಗೊತ್ತಾ ಸರ್? ಹೌದಾ? 150 160 ಸಾವಿರದಿಂದ ಕಾಲ್ ಮಾಡಿದೀನಿ. 160 ಸಾರಿ? ಹಾ ಸರ್. ಏನು ಒಂದೊಂದ್ ಸಾರಿ ಒಂದೊಂದು ಬೈಗುಳ ಅಂದ್ರೆ 160 ಸಾರಿ ಬೈಕೊಂಡಿರ್ತೀರ? ಇಲ್ಲ ಸರ್ ಇಲ್ಲ. ಅಂದ್ರೆ ಇವತ್ತೇ 160 ಸಾರಿನಾ ಅಥವಾ? ಇವತ್ತೇ ಸರ್, ಇವತ್ತೇ ಮಾತಾಡ್ಬೇಕು ಅಂತ ಅಷ್ಟ್ ಸರ ಮಾಡಿದ್ದೆ ಸರ್. ಏನಂದ್ರೆ ನೀವು ಬೇರೆ ಕೆಲಸನೇ ಮಾಡಿಲ್ಲ ಅನ್ಸುತ್ತೆ ಇವತ್ತ. ಇಲ್ಲ ಸರ್, ಏನು ಮಾಡಿಲ್ಲ, ಅಡಿಗೆ ಬೇಗ ಮುಗಿಸ್ಕೊಟ್ಬಿಟ್ಟಿದೀನಿ ಸರ್. ಆಗ್ಲವ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡೋದು ನೀವು? ಒಂದ್ 4 ವರ್ಷ ಆಯ್ತು ಸರ್. 4 ವರ್ಷ? ಹಾ ಸರ್. ಏನ್ ಮಾಡ್ಕೊಂಡ್ರೋದು? ಗೃಹಿಣಿ? ಹಾ ಸರ್, ಗೃಹಿಣಿ. ಗೃಹಿಣಿ ಆಗ್ಲವ. ಊಟ ಮಾಡಿದ್ರಾ? ಇನ್ನ ಇಲ್ಲ ಸರ್, ನಿಮ್ದು ಸರ್? ಊಟ ಮಾಡೇ ಕೂತ್ಕೊಂಡಿನಿ, ಇಲ್ಲಾಂದ್ರೆ ನೀವು ಬಿಡಲ್ವಲ್ಲ ನನ್ನ ಗಂಟೆ ತಕ್ಕ. ಹೌದು ಸರ್. ಆಯ್ತು ಒಳ್ಳೇದಾಗ್ಲವ್ವ. ಎಷ್ಟು ವರ್ಷ ನಿಮಗೆ? ನಾನು 28 ಸರ್. 28? ಹಾ ಸರ್. ನಿಮ್ ಧ್ವನಿ ಕೇಳಿ ನಾನು 42 ವರ್ಷ ಅನ್ಕೊಂಬಿಟ್ನಲ್ವ? ಅಯ್ಯೋ ಇಲ್ಲ ಸರ್. ಇಲ್ಲ ನಿಮ್ ಧ್ವನಿಗೆ ಹಾ. ಪಕ್ವತೆ ಆಗಿದೆ, ಅದರ ಅರ್ಥ ನಿಮ್ಗೆ ವಯಸ್ಸಾಗಿದೆ ಅಂತಲ್ಲ. ನಿಮ್ಗೆ 28 ವರ್ಷನಾ? ಹಾ ಸರ್, 28. ವೆರಿ ಗುಡ್. ಹೇಳವ, ಏನಾದ್ರು ಹಂಚ್ಕೊಳೋದುಂಟಾ? ಹಾ ಸರ್. ಹೇಳುವ. ನಾವು ಸರ್ ನಾವ್ 3 ಜನ ಮಕ್ಳು ಸರ್. ಇಬ್ರು ಅಣ್ಣಂದ್ರು, ನಿಮ್ಮ ನಮ್ಮ ಅಪ್ಪ ಅಮ್ಮನ್ಗೆ ಸರ್. ಹಾ ಸರ್. ಓಕೆ. 3 ಜನ ಮಕ್ಳು, ನಾ ಚಿಕ್ಕವಳು, ನನ್ಕಿನ್ನ ದೊಡ್ಡವ್ರು ಇಬ್ರು ಇದಾರೆ ಸರ್. ಓಕೆ. ನಾನು 6ನೇ ಕ್ಲಾಸ್ ಇದ್ದೆ, ನಮ್ಮ ಅಪ್ಪ ತೀರ್ಕೊಂಡ್ರು. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್. ಅಪ್ಪ ಅವತ್ ತೀರ್ಕೊಂಡ್ರು. ನಂದು ಮನೇಲೆ ಸೋದರ ಮಾವನ್ ಕೊಟ್ಟು ಅವಾಗೆ ನಂದು 7ನೇ ಕ್ಲಾಸ್ ಮುಗೀತು ಸರ್. ಅವಾಗ ಮದುವೆ ಮಾಡಿದ್ರು. ನೀವು 7ನೇ ಕ್ಲಾಸ್ ಅಷ್ಟೇ ಓದಿರೋದಾ? ಹಾ ಅಷ್ಟೇ ಸರ್, 7ನೇ ಕ್ಲಾಸ್ ಮುಗೀತು ಮದುವೆ ಮಾಡಿದ್ರು ಸರ್ ಮನೇಲಿ ಸೋದರ ಮಾವ. ಅಷ್ಟೇ ಅಂತ ಏನಿಲ್ಲ. ನಿಮ್ ಕಾಲದ ಎಷ್ಟೋ ಹೆಣ್ಮಕ್ಳು, ಐ ಮೀನ್ ಅಷ್ಟು ಓದಿರಲ್ಲಲ್ವಾ ನಿಮ್ಮೂರ್ ಕಡೆ? ಹಾ ಹೌದು ಸರ್. ನಿಮ್ಗೆ ಎಷ್ಟು ವಯಸ್ಸಿಗೆ ಮದುವೆ ಆಗಿದ್ದು? 13 ವರ್ಷ ಆಯ್ತು ಸರ್. ಅಲ್ಲ, ನಿಮ್ಮ ಎಷ್ಟನೇ ವಯಸ್ಸಲ್ಲಿ ನಿಮಗೆ ಮದುವೆ ಆಗಿದ್ದು? 13 ವರ್ಷ ಸರ್. 7th ಮುಗೀತು ಸರ್, 8th ಅಷ್ಟರಲ್ಲಿ ಮದುವೆ ಆಯ್ತು. ಅವಾಗ್ಲೇ ಮದುವೆ ಮಾಡ್ಬಿಟ್ರಾ? ಹಾ ಸರ್, ಅಪ್ಪ ತೀರ್ಕೊಂಡ್ರು. ಇವ್ರು ಸೋದರ ಮಾವ ಸರ್, ಮನೇಲಿ ಇವ್ರಿಗೆ ಜಾಬ್ ಇತ್ತು. ಅಲ್ಲ, ಜಾಬ್ ಇದೆ ಅಂತ 13 ವರ್ಷಕ್ಕೆ ಮಾಡ್ತಾರ? ಹಾ ಮಾಡ್ಬಿಟ್ಟು ನಮ್ ಕಡೆ ಹಂಗೆ ಸರ್. ನಮ್ಮ ಕಡೆ ಹಂಗಿಲ್ಲ ನೋಡಿ. ಏನ್ ಮಾಡೋದು ಸರ್, ನಮ್ ಕಡೆ ಮಾಡ್ಬಿಡ್ತಾರೆ. ಹೇಳ್ತಾಯಿ, ಹೇಳವ. ಮಾಡ್ಕೊಟ್ರು ಸರ್ ಸೋದರ ಮಾವನ್ಗೆ. ಮದ್ವೆ ಆಗಿ ಒಂದ್ 6 ವರ್ಷ, 2 ಮಕ್ಳು ಆಗೋಗಂಟು ಚೆನ್ನಾಗಿದ್ವಿ ಸರ್. ಆಮೇಲೆ ಅವ್ರು ಸಿಕ್ಕಾಪಟ್ಟಿ ಕುಡ್ತಾ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ. ಯಾರು? ನಮ್ಮ ಯಜಮಾನ್ರು ಸರ್. ನಾವ್ ಊರಲ್ಲಿ ಇದೀವಿ ಸರ್. ಅಂದ್ರೆ ಮಕ್ಳು ಸ್ಕೂಲ್ಗೋಸ್ಕರ ನಮ್ಮ ಊರಲ್ಲಿ ಸ್ಕೂಲ್ ಇಲ್ಲ ಸರ್ ಅಲ್ಲಿ. ಅಲ್ಲಿಂದ ಸ್ವಲ್ಪ ಸಿಟಿಗೆ ಬಂದ್ವಿ ನಾವು. ಅಲ್ಲಿಂದ ಬಂದು ಈಗ 6-7 ವರ್ಷ ಆಯ್ತು ಸರ್. ತುಂಬಾ ಕುಡಿತಾ ಇದಾರೆ ಅವರು. ನಿಮ್ಮ ಯಜಮಾನ್ರು? ಹಾ ಸರ್. ಅಲ್ಲ, ಸಿಟಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು 10 ವರ್ಷ ಆಯ್ತು ಸರ್. ಮಕ್ಕಳ ವಿದ್ಯಾಭ್ಯಾಸದ ಕಾರಣಕ್ಕಾಗಿ? ಹಾ ಸರ್, ಮಕ್ಕಳ ವಿದ್ಯಾಭ್ಯಾಸ ಕಾರಣಕ್ಕಾಗಿ ಬಂದಿವ್ರಿ. ಅಂದ್ರೆ ಅತ್ತೆ ಮಾವ ಅದಾರ ಸರ್, ಅತ್ತೆ ಮಾವ. ಅಂದ್ರೆ ನಿಮ್ ಜೊತೆ ಅವರು ಸಿಟಿಗೆ ಬಂದ್ರ? ಇಲ್ಲ ಸರ್, ಅವ್ರು ಊರಲ್ಲೇ ಇದಾರೆ. ಅವ್ರ ಹಳ್ಳಿಲೇ ಅದಾರೆ ಸರ್. ಓಕೆ. ಬಂದ್ವಿ. ಸಿಕ್ಕಾಪಟ್ಟಿ ಕುಡಿತಾರೆ ಸರ್. ಅದೇ ಒಂದ್ ಟೆನ್ಷನ್ ನೋಡಿ ಸರ್. ಈಗ ಕುಡ್ದು ಸ್ವಲ್ಪ ಆ ಕಡೆ ಈ ಕಡೆ ಸಾಲ ಮಾಡ್ಕೊಂಡು. ಅಲ್ಲ, ನಿಮ್ಮ ಯಜಮಾನ್ರಿಗೆ ಗೌರ್ಮೆಂಟ್ ಕೆಲ್ಸನಾ? ಹಾ ಸರ್. ಏನ್ ಕೆಲ್ಸ? ಆರ್ಮಿ ಇದಾರೆ ಸರ್ ಅವ್ರು. ಓಕೆ. ಆರ್ಮಿನಾ? ಹಾ ಸರ್, ಇಂಡಿಯನ್ ಆರ್ಮಿ ಸರ್. ಮತ್ ನಿಮ್ ಜೊತೆ ಇರ್ತಿದ್ರಾ? ಇರ್ತಾರೆ ಸರ್, ಬಂದಾಗ ಬರ್ತಿರ್ತಾರಲ್ಲ ಸರ್. ಅಲ್ಲವಾ, ನನ್ನ ಪ್ರಶ್ನೆ ಇರೋದು, ಅವರು ಬಾರ್ಡರ್ ಅಲ್ಲಿ ಇರೋದು ಅನ್ನೋದಾದ್ರೆ ಎಷ್ಟು ದಿನಕ್ಕೊಮ್ಮೆ ಬರ್ತಿದ್ರು? 3 ತಿಂಗಳು, ಹಿಂಗೆ 4 ತಿಂಗಳು. ಓಕೆ. ಬಟ್ ನೀವು ನಿಮ್ಮ ಅತ್ತೆ ಮಾವ ಮಕ್ಕಳು ಸಿಟಿಲಿ ಇರ್ತಿದ್ರಿ? ಹಾ ಸರ್. ಇಲ್ಲ ಸರ್, ನಾನು ನನ್ನ ಮಕ್ಕಳು ನಮ್ಮ ಅಣ್ಣ ಸ್ವಲ್ಪ ದಿನ ಇರ್ತಿದ್ದೀರಿ ಸರ್. ಈಗಿಲ್ಲ ಸರ್, ಈಗಿರಲ್ಲ. ಈಗ ನಾನು ನನ್ನ ಮಕ್ಕಳು ಅಷ್ಟೇ ಇರ್ತೀವಿ ಸರ್. ಅಲ್ಲ, ಅತ್ತೆ ಮಾವ ಊರಲ್ಲಿ ಇರ್ತಾರೆ ಸರ್ ಅವರು. ಅಲ್ಲಿ ನಮ್ಮ ಮಾವರದ ಇರ್ತಾರ ಸರ್, ಅವ್ರು ಅಲ್ಲೇ ಇರ್ತಾರ್ರಿ. ಬರೋದು ಹೋಗೋದು ಮಾಡ್ತಾರ ಸರ್. ನಿಮ್ಗೂ ಅವ್ರಿಗೂ ಎಷ್ಟು ವರ್ಷ ವ್ಯತ್ಯಾಸ? ಒಂದ್ 12-13 ವರ್ಷ ಇರ್ಬೋದು. 12-13 ವರ್ಷ? ಹಾ ಸರ್. ಓಕೆ. ಬಟ್ ಏನ್ ಕಾರಣಕ್ಕೆ ಕುಡಿಯೋದು ಕಲ್ತಿರೋದು? ಏನು ಸರ್, ಈಗ 6-7 ವರ್ಷ ಆಯ್ತು ಸರ್. ಮೊದಲಿಲ್ಲ, ಹಿಂಗಿರಲಿಲ್ಲ.
ಅಲ್ಲ ಹೌದವ್ವ, ಅಂದ್ರೆ ಇಂಥದ್ದೇಂತ ಕಾರಣ ಇಲ್ವಾ? ಏನ್ ಕಾರಣ ಇಲ್ಲ ಸರ್. ಕುಡ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಸಾಲ ಅದು ಮಾಡಿ ಅಲ್ಲ ಆರ್ಮಿಲಿ ಇದ್ದಾಗ ಅದೆಲ್ಲ ಹೆಂಗ್ ಸಾಧ್ಯ? ಹಂಗೆ ನೋಡಿ ಸರ್, ಅಲ್ಲಿನೂ ಸ್ವಲ್ಪ ಹಂಗಂಗ ಸ್ವಲ್ಪ ಪನಿಷ್ಮೆಂಟ್ ಅದು ಇದು ಆಗುತ್ತೆ ಸರ್. ಇಲ್ಲಿ ಬಂದಾಗ ಸ್ವಲ್ಪ ಜಾಸ್ತಿ ಮಾಡ್ತಾರ್ರಿ. ಒಂದ್ 15 ದಿನ ರೀ ಸರ್, 15 ದಿನ ಕುಡಿದ್ರೆ ಮತ್ತೆ ಆರಾಮ್ ತಗೊಡ್ತದ್ರಿ. ಅಂದ್ರೆ ಮತ್ ಒಂದ್ ತಿಂಗಳು ರಜಾ ಹಾಕಿ ಬಂದಾಗ ಮಾತ್ರ ಕುಡಿತಾರ ಅಲ್ಲ ಇಲ್ರಿ, ಆರ್ಮಿಲೆ ಅಲ್ಲಿ ಕುಡಿತಾರ? ಅಲ್ಲಿನೂ ಕುಡಿತಾರ್ರಿ ಸರ್. ಅಲ್ಲಿ ಅಂದ್ರ ಕಂಟ್ರೋಲ್ದಾಗ ಇರ್ತಾರ್ರಿ. ಹ್ಮ್. ಇಲ್ಲಿ ಬಂದಿನ್ ಜಾಸ್ತಿ ರೀ ಸರ್, ಹೊಡೆದು ಒಂದ್ ಸ್ವಲ್ಪ. ನಿಮ್ಗೆ ಹಾ ರೀ ಸರ್. ಎಷ್ಟ್ ದಿವಸ ರಜೆ ಹಾಕಿ ಬರ್ತಾರ ಅವರು? 3 ತಿಂಗಳಿಗೆ 2 ತಿಂಗಳಿಗೆ ಹಿಂಗ್ ಬರ್ತಾರೆ ಸರ್, 4 ತಿಂಗಳಿಗೆ. ಅಲ್ಲ ಬಂದ್ ಎಷ್ಟು ದಿನ ರಜಾ ಹಾಕಿ? 15 ದಿನ 20 ದಿನ ಅಷ್ಟು ದಿನ ಕುಡಿತಾರ ಅವರು? ಹಾ ರೀ ಸರ್. ಬಿಟ್ಟಿರ್ತಾರಿ ಸರ್. ಹ್ಮ್. ಬಗನ ಕುಡಿಯಕತ್ರ ಒಂದ್ 15 ದಿನ ಕುಡ್ದ್ರಿ ಏಕ ಮತ್ ಆರಾಮ್ ತಪ್ಪನ್ ಬಿಟ್ಬಿಡಿದ್ರಿ. ಓಕೆ. ಏನ್ ಗಪ್ಪ ಹಿಂಗ್ ಕುಡಿತೀಯ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಎಲ್ಲಾ ಕೇಳ್ತೀವ್ರಿ ಸರ್. ಅವ್ರ ಏನ್ ಹೇಳ್ತಾರ್ರಿ? ಏನ್ ಹೇಳ್ತಾರೆ? ಏನ್ ಹೇಳಲ್ರಿ ಸರ್, ಟೆನ್ಷನ್ ಇರ್ತದ ಅದಕ್ಕೆ ಇದಕ್ಕೆ ಅಂತ ಹೇಳ್ತಾರ್ರಿ. ಬಿಡ್ತೀನಿ ಅಂತಾರಿ, ಬಿಡ್ತಾರಿ ಒಂದ್ ತಿಂಗಳ, ಮತ್ತ ಅದೇ ಸ್ಟಾರ್ಟ್ ಮಾಡ್ತಾರೆ ಸರ್. ಅಂದ್ರೆ ಹೊರಗಡೆ ಕುಡ್ದು ಬರ್ತಾರ, ಮನೇಲೆ ತಂದು ಕುಡಿತಾರ? ಹೊರಗಡೆನು ಕುಡಿತಾರ್ರಿ ಸರ್. ಮನ್ಯಾಗ ಕುಡಿದ್ರ ನಮ್ಗ್ ಗೊತ್ತಲ್ಲಾರ್ದಂಗ್ ಕುಡಿದಿರ್ತಾರ್ರಿ ಅವ್ರು. ಹೌದಾ? ಹಾ ರೀ ಸರ್. ಮನೇಲಿ ಕುಡಿದ್ರೆ ನಿಮಗ್ ಗೊತ್ತಿಲ್ದಂಗ್ ಕುಡಿತಾರ? ಹಾ, ಗೊತ್ತಿಲ್ದಂಗೆ ಸರ್. ಆಗ ಅಲ್ಲಿ ಇಲ್ಲಿ ಆ ಕಡೆ ರೂಮ್ನಾಗ ಹೋಗಿ ಕುತ್ಕೊಂಡ್ ಕುಡಿತಿರ್ತಾರೆ ಸರ್. ಮತ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾನ್ ನೋಡ್ತೀನಿ ಸರ್, ಬಂದ್ ಎಲ್ಲ ಚೆಕ್ ಮಾಡ್ತೀನ್ರಿ ನಾನು ಬಂದು. ಅಲ್ಲ ಕನ್ಫ್ಯೂಸ್ Glass ಮಾಡ್ಬೇಡ. ಆಯ್ತು, ಈಗ ಮನೆಗೆ ಬಂದು ಕುಡಿದ್ ಮನೆಗ್ ತಂದ್ರು ನಿಮಗ್ ಗೊತ್ತಿಲ್ದಂಗ್ ಕುಡಿತಾರೆ ಅಂತ ಹೇಳಿದ್ರಲ್ವಾ? ಹಾ ರೀ ಸರ್. ಅಂದ್ರೆ ನಾನ್ ಗ್ಲಾಸ್ ನೋಡ್ತೀನ್ರಿ. ಕುಡಿದ್ರೆ ಅಂತ ಹೆಂಗ್ ಗೊತ್ತಾಗುತ್ತೆ? ನಾನ್ ಗ್ಲಾಸ್ ನೋಡ್ತೇನ್ರಿ ಸರ್. ಅಲ್ಲೆಲ್ಲ ಅದು ಅದ್ರದ್ದೆಲ್ಲ ಇದು ಇರ್ತದಲ್ರಿ, ಅದು ಬಾಟಲ್ ಅದು. ಓಕೆ. ನನ್ ಗೊತ್ತಿರ್ತದ್ರಿ ಸರ್. ಬಾಟ್ಲ್ ಬಿಡವ, ಅದೇನ್ ಗಮ್ ಅಂದಿರ್ತತ ಅದು? ಅಯ್ಯೋ ಸರ್, ಸ್ಮೆಲ್ ಸರ್ ಅದು. ಅದ್ರ ಮೂಲಕನಾದ್ರೂ ನಿಮಗ್ ಗೊತ್ತಾಗುತ್ತೆ? ಹಾ, ಗೊತ್ತಾಗುತ್ತೆ ಸರ್. ನಂಗೆ ಅದು ಹೊರತ್ನಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರು ಕುಡಿದ್ರೆ ಚೇಂಜ್ ಆಗ್ಬಿಡ್ತಾರೆ ಸರ್. ಹೆಂಗೆ? ಮಾತಿನ ಹೊರತನ್ನೇ ಚೇಂಜ್ ಆಗ್ಬಿಡುತ್ತೆ ಆ ಮನುಷ್ಯಂದು. ಕುಡಿಲಿಕ್ಕಂದ್ರೆ ಎಷ್ಟು ಒಳ್ಳೆಯವ್ರು ಅಂದ್ರಿ ಸರ್ ಅವ್ರು. ನಾವ್ ಏನಂದ್ರ ಅನ್ಸ್ಕೊತಾರೆ, ಕುಡಿತಂದ್ರ ಮುಗಿತು ಸರ್. ಅವ್ರು ಬಂದ್ರು ಉಲ್ಟಾ ಸರ್. ಕುಡಿಯಕ್ಕಿಂತ ಮುಂಚೆ ನೀವ್ ಅಂದಂಗ ಅವ್ರ ಅನ್ಸ್ಕೊಳ್ತಾರೆ, ಕುಡಿದಾದ್ಮೇಲೆ ಅವ್ರ ಅಂದಂಗ ನೀವ್ ಅನ್ಸ್ಕೊಳ್ಬೇಕು. ನಾವ್ ಅನ್ಸ್ಕೊಳ್ಳೋದು. ನಮ್ಮ ಅಮ್ಮ ಒಬ್ರೆ ಸರ್, ಅವ್ರು ಎಷ್ಟ್ ಹೇಳ್ಬೇಕು. ಹೊಡೆದಲ್ಲಿ ನಮ್ಗೆ ಹೊಡೆದಾಗ ಅದು ಕರ್ಕೊಂಡ್ ಹೋಗಿ ಅದು ಇಟ್ಕೊಂಡ್ರು. ಅವ್ರೆಲ್ಲ ಅಮ್ಮನ್ಗೆ ಹೊಡೆದು ವಾಪಸ್ ನನ್ನ ಕರ್ಕೊಂಡ್ ಬಂದ್ರಿ ಸರ್ ಇಲ್ಲಿಗೆ. ಹಿಂಗೆ ಒಂದ್ ಸರ್ತಿ ಹೊಡೆದಾಗ ಊರಿಗೆ ಹೋಗ್ಬಿಟ್ಟಿದ್ದೆ ಸರ್ ನಾನು. ಹೌದಾ? ಹಾ ಸರ್. ಊರಿಗೆ ಅಂದ್ರೆ ಸಾಯೋದಕ್ಕೂ ಪ್ರಯತ್ನ ಮಾಡಿದ್ದೆ ಸರ್ ನಾನು. ಕುಡಿದು ಬಂದು ಸುಮ್ ಮಲ್ಗಲ್ಲ, ಹೊಡಿಯೋದು ಬೇರೆ ಮಾಡ್ತಾರೆ. ಹಾ, ಫೋನ್ ನಲ್ಲಿ ಸರ್. ಕುಡಿದ್ರೆ ಫೋನ್ ನಲ್ಲಿ ಸ್ವಲ್ಪ ಟಾರ್ಚರ್ ಈಗ ಬಿಟ್ಟಿದ್ದಾರೆ ಸರ್. ಅವ್ರು ಕುಡಿಯಕತ್ರ ನನ್ಗೆ ಫೋನ್ ಮಾಡಲ್ಲ ಸರ್. ಈಗ ಎಲ್ಲಿ ಮನೇಲಿ ಇದಾರ, ಬಾರ್ಡರ್ ಇದಾರ? ಇಲ್ಲ, ಅಲ್ಲೇ ಇದಾರೆ ಸರ್ ಈಗ. ಅವ್ರ ಐಆರ್ ಆಫೀಸರ್ಗೆ ಏನು ಹೇಳಿಲ್ವಾ ನೀವು? ಒಂದ್ ಸಾರಿ ಹೇಳಿದ್ದೆ ಸರ್ ನಾನು. ಅದೇ ಹೇಳಿದ್ಕೆ ಅವ್ರ ಮನೆಯಲ್ಲೆಲ್ಲ ಸಿಕ್ಕಾಪಟ್ಟೆ, ನಮ್ಮ ಅತ್ತೆ ನಮ್ಮ ಮಾವ ಎಲ್ರು ಸಿಕ್ಕಾಪಟ್ಟೆ ಬೈದ್ರು ಸರ್ ನಂಗೆ. ಅಂದ್ರೆ ಕುಡಿಯೋದು ಅವ್ರಿಗೆಲ್ಲ ಏನ್ ಸಮಸ್ಯೆ ಇಲ್ಲ, ನಿಮಗೆ ಮಾತ್ರ ಸಮಸ್ಯೆ? ಹಾ ರೀ ಸರ್. ಅವ್ರಿಗೇನ್ರಿ ಸರ್, ದೂರ ಇರ್ತಾರೆ. ಹಾ, ದೂರ ಇರ್ತಾರೆ ಸರ್. ನಾವ್ ಇಲ್ಲಿ ಬಂದಿದ್ದೆಷ್ಟು ಅವ್ರಿಗೆ ನಾವು ಅನ್ಭವ್ಸೋರ್ ನಾವ್. ಅವ್ರಿಗೆ ಏನಾದ್ರು ಸ್ವಲ್ಪ ಅವ್ರ 4 ದಿನ ಅಲ್ಲಿ ಹೋಗಿದ್ರೆ ನೀನ್ ಹೆಂಗ ತಡ್ಕೋತೀವ ಅಂತಾರೆ ಸರ್. ಹೌದ್ ನೋಡು ಅಂತ. ನಾ ಏನ್ ಮಾಡ್ಬೇಕು, ನೀವ್ ಬರೀ 8 ದಿನಕ್ಕೆ ಹಿಂಗ್ ಮಾಡ್ಕೋತೀರ ಅಂದ್ರೆ ನಿನ್ ಹಣೆ ಬರ್ಕ್ ಬಂದದವ, ನೀನ್ ಅನ್ಭವ್ಸು ಅಂತಾರ ಸರ್ ನನ್ಗ ಅವ್ರು. ಮಕ್ಳಿಗೆ ಎಷ್ಟು ವರ್ಷನವ? ಮಗ 14 ವರ್ಷನೂ ಅನ್ಸರ. ಮಗಳು ಒಬ್ಳು 10 ವರ್ಷ ಸರ್, ಇನ್ನೊಬ್ಳು 4 ವರ್ಷನೂ ಹೇಳಿದಾಳೆ. 3 ಮಕ್ಳು? ಹಾ, 3 ಮಕ್ಳು. ಮಗ 8th ಕ್ಲಾಸ್ ಸರ್ ಈಗ. 8ನೇ ಕ್ಲಾಸು? ಹಾ, 8ನೇ ಕ್ಲಾಸ್. ಎಲ್ಲೂ ಈ ರಿಹ್ಯಾಬ್ಗೆ ಅಥವಾ ಬಿಡಿಸ್ಲಿಕ್ಕೆ ಎಲ್ಲೂ ಹಾಕಿಲ್ವಾ? ಅಲ್ಲಿ ಅವ್ರು ಹಾಕಿದ್ರು ಸರ್. ಅಲ್ಲಿ ಒಂದ್ 8 ದಿನ ಹಾಕಿದ್ರಂತೆ ಸರ್ ಅವರು ಆರ್ಮಿಲಿ. ಹಾ ಸರ್. ಆದ್ರೂ ಅದೇನೋ ಆಗಿಲ್ಲ. ಅವ್ರು ಬಿಡೋತರ ಏನ್ ನನಗ್ ಕಾಣಿಸಲ್ಲ ಸರ್. ಅವ್ರು ಎಲ್ರು ಅಂತಾರ ಅವ್ರ ಮನೇಲೆಲ್ಲ, ಅವ್ನ್ ಬಿಡೋದಿಲ್ಲ, ಅವ್ನ್ ಹಿಂಗೆ ಇದ್ ಮಾಡ್ತಾನೆ. ಈಗ ನೀವೇನ್ ನಿರ್ಧಾರ ಮಾಡಿದೀಯವ? ಏನಿಲ್ಲ ಸರ್, ಹಿಂಗೆ ಹೋಗೋದಂತ ಮಾಡಿದೀನಿ ಸರ್. ಮಕ್ಳು ಒಂದಿದಾವಲ್ಲ ಸರ್ ಈಗ. ಅಲ್ಲ, ಕೆಲವೊಂದ್ಸಲ ಅನಿಸ್ಬಿಡುತ್ತೆ ಸರ್, ಬೇಡ ಬೇಡ ಈ ಜೀವನ ಅಂತ ಹೇಳ್ಬಿಟ್ಟು. ಮತ್ತೆ ಏನ್ ಮಾಡೋದು ಸರ್, ನಿಮ್ ಕಾರ್ಯಕ್ರಮ ಕೇಳ್ತಿರ್ತೀನಿ ಸರ್ ನಾನು. ನನ್ಕಿಂತ ಕಷ್ಟದಲ್ಲಿ ಇರೋರೆಲ್ಲ ಇರ್ತಾರ ಸರ್ ಇಲ್ಲಿ. ಈಗ ಆಯ್ತು, ಕುಡಿಯೋದ ಒಂದ್ ಕಡೆ, ಈ ಮನೆಗೆ ತಂದು ಹಾಕೋದು ಜವಾಬ್ದಾರಿ ಇಲ್ಲ ಸರ್. ತರದು ಅದು ಎಲ್ಲ ಸರ್, ಏನ್ ಕಡಿಮೆ ಇಲ್ಲ ಸರ್. ಅದೆಲ್ಲ ಸರಿ ಇದೆ? ಹಾ, ಅದೆಲ್ಲ ಸರಿ ಇದೆ. ಆದ್ರೆ ಸಾಲ ತುಂಬಾ ಇದೆ ಸರ್ ಆ ಕಡೆ ಈ ಕಡೆ ಸ್ವಲ್ಪ. ಏನ್ ಕಾರಣಕ್ಕೆ ಸಾಲ ಮಾಡ್ಕೊಂಡ್ರು? ಹಿಂಗೆ ಸರ್, ಕುಡಿಯೋದಕ್ಕೆ ಸಾಲ ಯಾವ್ದಕ್ಕಾಯ್ತಂದು ನನ್ಗೆ ಗೊತ್ತಿಲ್ಲ ಸರ್. ಅದು ಆದ್ಮೇಲೆ ಗೊತ್ತಾಗಿ, ನಮ್ ಹೊಲ ಇತ್ತು ಸರ್, ಅದನ್ನ ಸ್ವಲ್ಪ ಇದು ಇಟ್ಟು ದುಡ್ಡು ತಗೊಂಡ್ವಿ. ಸ್ವಲ್ಪ ಕೊಟ್ಟು ಇನ್ನೊಂದ್ ಸ್ವಲ್ಪ ಇದೆ ಸರ್ ಸಾಲ, ಲೋನ್ ಅದು ಇದು. ಕುಡಿಯಕ್ಕೆ ಸಾಲ ಮಾಡಿರೋದಾ?
ಕುಡಿಯೋದಕ್ಕೆ ಸರ್ ಅವ್ರ ಮನೆಯಲ್ಲೂ ನೋಡ್ಕೊತಿದ್ರು ಸರ್. ಅವ್ರ ಅಮ್ಮ, ಅವ್ರ ಅಣ್ಣ, ಅವ್ರ ತಮ್ಮ ಅವ್ರಿಗೆಲ್ಲ ಮನೆ ಕಟ್ಕೊಟ್ಟಿದ್ದಾರೆ ಸರ್. ಇವ್ರು ಓಕೆ. ಅವ್ರ ಅಮ್ಮನ್ನು ಇವರೇ ನೋಡ್ಕೊತಾರೆ ಸರ್. ಇನ್ನಾದ್ರೂ ಅವ್ರ ಅಲ್ಲಿದ್ರು ದುಡ್ಡು ಗಿಡ ಅವ್ರಿಗೆಲ್ಲ ಕೊಡ್ತಿರ್ತಾರೆ ಸರ್. ಆಯ್ತು. ಬಟ್ ನಿಮಗೆ ಭವಿಷ್ಯದ ದೃಷ್ಟಿಯಿಂದ ಏನು ಕೂಡಿಡ್ತೀರಾ ಅಥವಾ ಏನು ಮಾಡ್ಕೊಂಡಿದ್ದೀರಾ ಅದಕ್ಕೆ? ನಾನ್ ಕೊಟ್ಟಾಗ ಸ್ವಲ್ಪ ಕೂಡಿ ಇಡ್ತೀನಿ ಸರ್. ನಾನು ಅಷ್ಟು ಇಷ್ಟು ಇಟ್ಟಿದ್ದೀನಿ ಸರ್. ಆಗ್ಲಿ ಆಗ್ಲಿ ಆಗ್ಲಿ. ಬರುತ್ತಲ್ಲ ಸರ್ ಫಂಡ್ ಅಂತ, ಅದ್ರ ಮೇಲೆ ಜೀವನ ನಡೀತಿದೆ ಸರ್. ಆದ್ರ ಕುಡಿತಿರ್ತಾರಲ್ಲ ಸರ್, ತುಂಬಾ ಆರಾಮ್ ತಪ್ಪನ ಬಿಟ್ಬಿಡ್ತಾರೆ ಸರ್ ಸ್ವಲ್ಪ ದಿನ. ಇರ್ಲವ ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತು. ಮಕ್ಳು ದೊಡ್ಡ ಇದಾವೆ ಸರ್. ಅವ್ರ ಇದ್ರಿಗೆ ಹೆಂಗ್ ಮಾಡ್ಕೊತ್ ಕೂತ್ರ ಮಗ ಏನ್ ಆತನೋ ನಂಗೆ ಅನ್ಸ್ಬಿಟ್ಟಿದೆ ಸರ್. ಆಯ್ತು, ನಿನ್ನ ಆತಂಕ ಅರ್ಥವಾಗುತ್ತೆ. ನೋಡುವ, ಇಲ್ಲಿ ಈಗ ಕೆಲವರು ಕುಡುಕ್ರು ಹೆಂಗಿರ್ತಾರೆ ಗೊತ್ತಾ, ಅವ್ರನ್ನ ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ಅವ್ರ ಗಂಡನ್ನೇನೋ ರಿಹ್ಯಾಬ್ಗೆ ಹಾಕಿದ್ರಂತೆ. ಹಾ ಸರ್. ಬಿಟ್ಟರೆ ಅಂತ ಕರ್ಕೊಂಬಂದಿದ್ದ. ಅಂದ್ರೆ ಆಯ್ತು, ಗಂಡ ಕುಡಿತ ಬಿಟ್ಟಾನೆ ಅಂತ ಕರ್ಕೊಂಡು ಬಂದಿದ್ರು. ಅವನು ಹಂಗೆ ಇದ್ದ. ಬಟ್ ಏನೋ ಒಂದು 3-4 ತಿಂಗಳಾದ್ಮೇಲೆ ಮತ್ತೆ ಕುಡಿತದ ಚಟಕ್ಕೆ ಬಿದ್ದುಬಿಟ್ಟ. ಮತ್ತೆ ರಿಹ್ಯಾಬ್ಗೆ ಹಾಕಿದ್ರು. ಅವನು ಎಂಥ ಕುಡ್ಕ ಅಂದ್ರೆ ಆ ರಿಹ್ಯಾಬರ್ಗೆ ಎಣ್ಣೆ ಕುಡಿಯೋದ್ ಕಲಿಸ್ಬಿಟ್ಟ. ಅಯ್ಯೋ ನೋಡಿ ಸರ್. ಅಂತವ್ರು ಇರ್ತಾರೆ ಸರ್. ರಿಹ್ಯಾಬ್ ಅವ್ರಿಗೆ ಎಣ್ಣೆ ಕುಡಿಯೋದ್ ಕಲ್ಸ್ಬಿಟ್ಟ. ಅವರು ಅಲ್ಲಿಂದ ಯಾರೋ ಫ್ರೆಂಡ್ ಆಗ್ಯನ್ಸ, ಇಲ್ಲಿ ಆಚೆಗೆ ಬಂದ್ಮೇಲೆ ಅವ್ರ ಜೊತೆ ಸೇರ್ಕೊಂಡ್ ಕುಡಿತಲ್ಸ ಅಂತ. ಮೊದ್ಲೇ ಒಬ್ನೇ ಕುಡಿತಾ ಇದ್ದ, ಈಗ ರಿಹ್ಯಾಬ್ ಹಾಕದ್ಮೇಲೆ ಇಬ್ಬಿಬ್ರು ಕುಡಿತಾನೆ. ಹಂಗೆ ಇದೆ ಸರ್. ಇವರು ಸರ್ ಬಾಲ್ಯತ್ರ ಬಂದ್ ಕೂಡಲೇ ಸಿಕ್ಕಾಪಟ್ಟೆ ಮಂದಿನ ಸೇರ್ಸ್ಕೊಂಡ್ ಮತ್ತೆ ರೊಕ್ಕ ಹೆಂಗ್ ಸಾಲ ಆಗಲ್ಲ ಸರ್. ಅಲ್ವಾ? ಜನನೆಲ್ಲ ಕರ್ಕೊಂಡು, ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಸರ್. ಇರ್ಲಿ ತಾಯಿ, ಕುಡುಕನ ಹೆಂಡತಿಗೆ ನೆಮ್ಮದಿ ಇಲ್ಲ ಅನ್ನೋದೊಂದು ಮಾತಿದೆ. ಆದ್ರೆ ನಾನು ಹೇಳೋದು, ಆಯ್ತು ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಈ ಎಷ್ಟೋ ಜನ ನಾನು ನೋಡಿದ್ದೀನಿ, ಅವ್ರು ಹೆಣ್ತಿದ್ದೀರ ಪಾಪ, ಅವ್ರು ಹೇಳ್ತಾರೆ ಹೆಣ್ಮಕ್ಳು, ಸರ್ ಕುಡ್ದು ಹಾಳಾಗೋಲಿ ಸರ್, ಮನೆಗೂ ತಂದು ಹಾಕಲ್ಲ ಸರ್, ಮನೆಗೆ ₹1 ಕೊಡಲ್ಲ ಸರ್, ಜವಾಬ್ದಾರಿ ತಗೊಳ್ಳಲ್ಲ, ಮಕ್ಕಳು ದೊಡ್ಡವರಾಗ್ತಿದ್ದಾವೆ, ಅವನಂತೂ ಬಿಡಲ್ಲ, ಅವ್ನು ಆಯಿತು ಸರ್, ಅವ್ನು ಹೆಂಗಾದ್ರೂ ಹೋಗ್ಲಿ ಸರ್, ಆದರೆ 4 ಕಾಸು ತಂದು ಕೊಟ್ಟರೆ ನಾನು ಗಾರ್ಮೆಂಟ್ಸಲ್ಲೋ ಇನ್ನೆಲ್ಲೋ ದುಡಿತಾ ಇದ್ದೀನಿ, ಮಕ್ಳನ್ನ ಒಂಚೂರು ನೋಡ್ಕೊಳ್ಬೋದಲ್ವ ಸರ್, ಗಂಡ ಒಂಚೂರು ನಮಗೆ ಉಪಕಾರ ಮಾಡಬೇಕಲ್ವ ಸರ್, ಜವಾಬ್ದಾರಿ ಮರೆತು ಕರ್ತವ್ಯ ಮರೆತು ಕುಡಿಯೋದನ್ನೇ ಕೆಲಸ ಮಾಡ್ಕೊಂಡು ದಿನಪೂರ್ತಿ ಕೂಡದಲ್ಲೆಲ್ಲೋ ಬಿದ್ದಿರ್ತಾನೆ ಸರ್. ಅಂದರೆ ಆ ಹೆಣ್ಮಗಳು ಹೇಳ್ತಿದ್ದಾಳೆ, ತನ್ನ ಗಂಡ ಕುಡಿತವನ್ನೇ ಬದುಕಾಗಿಸಿಕೊಂಡು ಜವಾಬ್ದಾರಿನೇ ಮರೆತಿದ್ದಾನೆ. ನಾನು ಅದಕ್ಕೆ ನಿಮ್ಗೆ ಕೇಳಿ ನೋಡಿದೆ, ಹೆಂಗವ ಮನೆಗೆ ತಂಗಿಂದ ಆಗ್ತಾರ ಅಂದಾಗ, ಇಲ್ಲ ಸರ್ ಅದರಲ್ಲೆಲ್ಲ ಚಂದ ಅಂತ. ಹಂಗಂತ ಬಿಡವ, ಹಂಗಾರೆ ಕುಡ್ಕೊಂಡು ಹೋಗ್ಲಿ ಅಂತ ನಾನು ಹೇಳಲ್ಲ. ಆದರೆ ಮಕ್ಕಳಿದ್ದು ಸಂಸಾರ ಇದ್ದು ಈ ಮಟ್ಟಿಗೆ ನೀವು ಒಂದು ಹಂತಕ್ಕೆ ಬಂದು ನಿಂತಾದ ಮೇಲೆ, ಯಪ್ಪ ಆಯ್ತು ಅವ್ನು ಬಿಡೋ ಟೈಮಲ್ಲಿ ಬಿಡ್ಲಿ, ಎಂದೋ ಒಂದಿವ್ಸ ಕೂಡ್ದು ಹಾಸಿಗೆ ಹಿಡ್ದಾಗ ಬಿಡ್ತಾನೆ, ಅಥವಾ ಏನೋ ಭಗವಂತನೇ ಪಾಠ ಕಲಿಸ್ತಾನೆ, ತಂದಾದ್ರೂ ಆಗತಾನಲ್ಲ ಅಂತ ಮೊದಲು ನೆಮ್ಮದಿ ತಂದ್ಕೊಂಡ್ಬೇಕು. ಹೌದ್ರಿ ಸರ್, ಇದೊಂದೇ ನನ್ನ ಮನಸ್ಸಿನಾಗ ಐತ್ರಿ ಈಗ. ಹೌದು, ಯಾಕಂದ್ರೆ ನೀವು ಕೇಳಿರೋ 4 ವರ್ಷದಿಂದ ಅಂದ್ರೆ ಎಷ್ಟು ಕತೆ ಕೇಳಿರ್ತೀರಿ. ಬಹುಶಃ ಕುಡಿಯೋದ್ರ ಜೊತೆಗೆ ಜವಾಬ್ದಾರಿನೂ ಮರೆತಾಗ, ನೀನೇನು ಇವತ್ತು ದುಃಖ ಅನುಭವಿಸಿದೆಯಲ್ಲ, ಜವಾಬ್ದಾರಿ ಮರೆತು ಎಲ್ಲ ಭಾರ ನಿಮ್ಮ ಮೇಲೆ ಬಿದ್ದಾಗ ಇದಕ್ಕಿಂತ 10 ಪಟ್ಟು ದುಃಖ ಅದು. ಹೌದ್ರಿ ಸರ್. ಹಾಗಾಗಿ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆಯ ಪೆಟ್ಟು ಅನ್ನೋ ಹಾಗೆ ವಿಧಿಯೇ ದೊಣ್ಣೆಲ್ ಹೊಡೆಯುತ್ತೆ. ಈಗ ಮಾತಲ್ಲಿ ಹೇಳ್ದಾಗ ಕೇಳಲ್ವಲ್ಲ ಇವರು. ಅದಕ್ಕೆ ನೀನೇನು ಮಾಡಬೇಕು, ಬುದ್ಧಿವಂತಳಾಗಿ ಮಕ್ಕಳನ್ನು ಬೆಳೆಸ್ಕೊಂಡು, ಯಾಕಂದ್ರೆ ಅಯ್ಯೋ ಗಂಡ ಹಿಂಗಿದ್ದ ಸರ್, ನಾಳೆ ಮಗ ಏನು ಮಾಡ್ತಾನೋ ಹಂಗ ಮಾಡ್ತಾನೋ. ನೋಡವ, ಕುಡುಕರು ಮಕ್ಳೆಲ್ಲ ಕುಡುಕ್ರೆ ಆಗಲ್ಲ, ಡಾಕ್ಟರ್ ಮಕ್ಳೆಲ್ಲ ಡಾಕ್ಟ್ರೇ ಆಯ್ತಾರ ಇಲ್ಲ. ಹಂಗೆ ನಾವೆಲ್ಲ ಹೆಚ್ಚು ಕಡಿಮೆ ಅದೇ ಬದುಕಿನಿಂದ ಬಂದವರವ. ಕುಡಿತ, ಯಾಕಂದ್ರೆ ತಂದೆ ಕುಡಿತಾನೆ, ತಾಯಿ ಇಷ್ಟೆಲ್ಲ ಒದ್ದಾಡ್ತಾಳೆ, ತಂದೆ ಯಾಕೋ ಬೇಜವಾಬ್ದಾರಿ ತಂದಿಂದ ಇರ್ತಾನೆ, ಅಥವಾ ಕುಡುಕ, ಅದರಿಂದ ಮನೇಲಿ ಅಮ್ಮನ್ಗೊಡಿಯೋದು, ಅಥವಾ ಇಷ್ಟೆಲ್ಲ. ಅಂದ್ರೆ ಈ ಎಲ್ಲ ಕಷ್ಟಗಳನ್ನು ನೋಡಿ ಬೆಳೆಯುವ ನಿನ್ನ ಮಕ್ಕಳು ಏನೋ ಅದ್ಭುತವಾದ ಜೀವನ ಪಾಠ ಕಲಿತು ಅವರು ಜವಾಬ್ದಾರಿವಂತರಾಗಬಹುದು. ಹುಡುಗರಿರೋ ಮನೇಲೆಲ್ಲ ಮಕ್ಳುಗಳು ಹಾಳೆ ಆಗಿದ್ದಾರ? ಖಂಡಿತ ಇಲ್ಲ. ಅಯ್ಯೋ ನಮ್ಮಮ್ಮಂಗೆ ಇಷ್ಟು ಅನ್ಯಾಯ ಮಾಡ್ತಾರೆ, ಅಥವಾ ನಮ್ಮಮ್ಮ ಇಷ್ಟು ಕಷ್ಟಪಡ್ತಾಳೆ, ತಂದೆ ಹಿಂಗೆ ಬಂದು ಹೊಡಿತಾನೆ, ನಾಳೆ ನನ್ನ ಹೆಂಡತಿಗೆ ನಾನು ಹಿಂಗೆ ಮಾಡಬಾರ್ದು, ನನ್ನ ಮನೆಯಲ್ಲಿ ಯಾರೋ ಹೆಣ್ಮಕ್ಳಿಗೆ ನಾನು ಹಿಂಗೆ ಅನ್ಯಾಯ ಮಾಡಬಾರ್ದು, ಹೀಗೆ ಅಂದುಕೊಳ್ಳುವ ಮಕ್ಕಳು ಕೂಡ ಅಲ್ಲೇ ಇರ್ತಾರೆ. ಸೊ ಈ ಸಮಯದಲ್ಲಿ ನೀನು ಏನು ಯೋಚಿಸ್ಬೇಕಂದ್ರೆ, ಆಯ್ತು
ಅವರು ಕುಡಿತಾರ, ಹೇಳಿದ್ರು ಅವ್ರು ಬಿಡೋರಲ್ಲ, ಆಯಿತು ಅದನ್ನು ವಿಧಿಗೆ ಬಿಟ್ಬಿಡ್ತೀನಿ. ಕೊಟ್ಟಷ್ಟು ದುಡ್ಡು ಅಥವಾ ಕೊಟ್ಟಷ್ಟು ಈಸ್ಕೊಂಡು ಜವಾಬ್ದಾರಿಯಿಂದ, ಯಾಕಂದರೆ ನೀನು ಕುಡಿತೀಯ ಅಂತ ತುಂಬ ಮನುಷ್ಯ ಅಂದರೆ ಎಲ್ಲರಿಗೂ ಒಂದೊಂದೇನೋ ದೌರ್ಬಲ್ಯ ಇರುತ್ತವ. ಹೌದ್ರಿ ನೀನು ಕುಡಿತೀಯ ನೀನು ಅಂಥವನು ಅಂದರೆ ಆತ ಜವಾಬ್ದಾರಿ ನಿಭಾಯಿಸ್ತಿದ್ದಾನೆ ಅನ್ನೋದನ್ನು ಹೊಗಳೋದು ಬಿಟ್ಟು ಕುಡಿತಾ ಇರೋದನ್ನೇ ಮೇಲಿನ ಮೇಲೆ ಹೇಳ್ತಾ ಹೋದಾಗ ಕಡೆಗೆ ಜವಾಬ್ದಾರಿನೂ ಬಿಡ್ತಾನೆ. ಹೌದ್ರಿ ನಾವು ಬುದ್ಧಿವಂತರಾಗಿ ಏನು ಮಾಡಬೇಕು, ಈಗ ಶಾಲೆಯಲ್ಲಿ ಒಂದು ಮಗು ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಾನೆ, ಆದರೆ ಓದೋ ವಿಚಾರದಲ್ಲಿ ಯಾಕೋ ಕಡಿಮೆ ಇದ್ದಾನೆ ಅಂದಾಗ ಮೇಷ್ಟ್ರು ಏನು ಮಾಡಬೇಕು, ಅಲ್ಲಕಣೆಯ ನೀನು ಓದೋದ್ರಲ್ಲಿ ಸ್ವಲ್ಪ ಏನೋ ಎಂದಿದ್ದೀಯಾ ಅದನ್ನು ತಿದ್ದುಕೋ, ಆದರೆ ಏನು ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತೀಯಪ್ಪ, ನಿಂಗೆ ಭಾಳ ಭವಿಷ್ಯ ಇದೆ ಕಣೆಯ. ಯಾವಾಗಲೂ ಒಬ್ಬರನ್ನು ಹೊರಗೆ ತರುವ ಅಥವಾ ಬೆಳೆಸುವ ದಾರಿ ಏನಂದರೆ ಅವರ ದೌರ್ಬಲ್ಯವನ್ನೇ ಒತ್ತಿ ಹೇಳೋದಲ್ಲ, ಅವರಲ್ಲೂ ಏನೋ ಒಳ್ಳೇದಿರುತ್ತೆ ಅಲ್ವಾ, ಹೌದ್ರಿ ಅದನ್ನು ಮೊದಲು ಹೇಳಬೇಕು. ಹೌದು ರೀ, ನಾನು ಇಂಥವೆಲ್ಲ ಕತೆ ಕೇಳಿದೆ, ಎಷ್ಟೋ ಗಂಡಂದಿರು ಮನೆಗೆ ₹1 ತಂದು ಹಾಕಲ್ಲ, ಜವಾಬ್ದಾರಿ ತರಲ್ಲ, ದಿನಸಿ ತರಲ್ಲ, ಮಕ್ಳ ಕಡೆ ಗಮನ ಕೊಡಲ್ಲ, ತಾವಾಯಿತು ಕುಡಿತಾ ಆಯಿತು, ಕುಡಿಸೋದಾಯಿತು, ಸಾಲ ಗೀಲ ಮಾಡಿಕೊಂಡು ಜೀವನನೇ ಹಾಳು ಮಾಡ್ಕೊಂಡಿದ್ದ ಅಂಥದ್ರಲ್ಲಿ ಏನೋ ನೀವು ಪಾಪ ತಂದು ಹಾಕ್ತೀರಿ. ನಿನ್ನ ಗಂಡನ ಒಳ್ಳೆಯದನ್ನು ಹೇಳ್ತಾ ಹೋಗು. ನೀವು ಕುಡಿತವನ್ನೇ ಹೆಚ್ಚು ಹೇಳ್ತಾ ಹೋದರೆ ಕಡೆಗೆ ಜವಾಬ್ದಾರಿನೂ ಬಿಡ್ತಾನೆ. ಯಾಕಂದರೆ ನಿನ್ನ ಬೈಗುಳಗಳೇ ನನ್ನ ಕುಡಿಯೋಕೆ ಕಾರಣ ಆಯಿತು ಅಂತ ನಾಳೆ ದಿನ ಕಾರಣ ಬೇರೆ ಕೊಡ್ತಾರೆ ಆಮೇಲೆ. ಹೌದ್ ಕೊಡ್ತಾರ. ಹೌದ್ರಿ ಸರ್, ಇದು ಎಷ್ಟೋ ಸಲ ಆಗಿದ್ರಿ ಸರ್. ಹೌದು, ಎಲ್ಲಾರ ಮುಂದೆ ನೀನ್ ಕೆಟ್ಟೋಳಾಯ್ತಿ ಆಮೇಲೆ. ಮನೇಲೆಲ್ರ ಅಂತಾರಲ್ಲ ಸರ್, ಅದು ಬಾಳ್ ನೋವು ಆಗ್ತದ್ರಿ ಸಂಬಂಧಿಕರೆಲ್ಲ. ಹೌದು. ಹಾಗಾಗಿ ಏನ್ ಮಾಡಬೇಕು, ಕೊಟ್ಟಷ್ಟು ಬುದ್ಧಿವಂತಿಕೆಯಿಂದ ಇಸ್ಕೊಂಡು ನೀನು ಮನೆ ಜವಾಬ್ದಾರಿ ತಗೊಂಡು ನಾಳೆಯ ಭವಿಷ್ಯವನ್ನ ಸದೃಢ ಮಾಡೋ ನಿಟ್ಟಿನಲ್ಲಿ ಅದೆಂಗೆ ಅಂದ್ರೆ ಎಲ್ಲೋ ಬಾರ್ಗಳಲ್ಲಿ ಒಂದು ಕತೆ ಇದೆ, ಬಾರಲ್ಲಿ ಕೂಡದ್ ಮಲ್ಗದವನ್ ಜೇಬಿಂದ ದುಡ್ಡು ಎತ್ಕೊಂಡು ಏನ್ ಪರಾರಿ ಆಯ್ತಾರಂತೆ. ಹೌದ್ರಿ ಸರ್, ನಮ್ಮ ಮನೆಯವ್ರೇ ರೊಕ್ಕ ತಗೊಂಡ್ರಿ ಸರ್ ಎಲ್ಲ ಹಿಂಗ. ಹಂಗೆ ಆಗ್ಯಾದ್ರಿ ಸರ್. ಹಾ ರೀ ಸರ್, ನೀನ್ ಜೇಬಿಂದ ಎತ್ಕೊಂಬೇಡ, ಆದ್ರೆ ಆ ಕುಡುಕ ಗಂಡ ಕೊಟ್ಟ ದುಡ್ಡನ್ನ ಇಟ್ಕೊಂಡು ಅಥವಾ ಏನ್ ನಿಮ್ ಪಾಲಿಗೆ ಬರುತ್ತೆ ಅದನ್ನ 4 ಕಾಸು ಕೂಡಿ ಇಟ್ಕೊಂಡು ನಾಳೆ ಮಕ್ಕಳ ಅಯ್ಯೋ ನಿಮ್ಮಪ್ಪ ಕುಡಿತಾನೆ, ಅಯ್ಯೋ ನಮ್ ಗಂಡ ಹಿಂಗೆ ಹಂಗೆ ಅಂತ ಅವ್ನ್ ಕುಡ್ದು ಕೆಟ್ಟ, ನೀನ್ ಕೊರ್ಗ್ ಕೆಟ್ಟ, ಇಬ್ರು ಕೆಟ್ಟ, ಮಕ್ಳಿಗೆ ಗತಿ ಏನು? ಹೌದ್ರಿ ಸರ್, ಈಗ ಅದು ನನ್ಗೆ ಇದು ಆಗ್ಬಿಟ್ಟದ್ರಿ ಈಗ ಅದು ದಿಸ ಸರ್ ಹೇಳೋರು ಯಾರು ಅಂತ. ಹಾ ರೀ ಸರ್, ಮತ್ತೆ 8 ವರ್ಷ ಆಯ್ತ್ರಿ ಸರ್, ಏನ್ ಮಾಡ್ತೀರಿ, ಅದು ರೂಢಿ ಆಗ್ಬಿಟ್ಟದ್ರಿ ನನಗ. ನಿಜ. ಹಾಗಾಗಿ ಬದಲಾಗದೇ ಇರೋ ಯಾವುದನ್ನು ಸರಿ ಮಾಡ್ತಾ ಬದುಕು ಹಾಳಾಗೋದು ಅಥವಾ ಸಮಯ ವ್ಯರ್ಥ ಆಗೋದು ಬೇಡ. ಆಯ್ತಪ್ಪ, ಈತ ಕುಡಿಯೋದು ಬಿಡಲ್ಲಲ್ವಾ, ಸರಿ ಆಯ್ತು, ಅದಕ್ಕೆ ದೇವರು ನೋಡ್ಕೊಳ್ತಾನೆ ಅಥವಾ ಕಾಲವೇ ಅದಕ್ಕೆ ಉತ್ತರಿಸುತ್ತೆ. ನಾನೀಗೇನು ಮಾಡಬೇಕು, ಅದ್ರ ಬಗ್ಗೆ ಕೊರಗೋದು ಬಿಟ್ಟು ಆತನ ಒಳ್ಳೆ ಗುಣಗಳನ್ನು ಹೆಚ್ಚು ಹೇಳ್ತಾ ಕೊಟ್ಟಷ್ಟು ಈಸ್ಕೊಂಡು ಸಂಸಾರ ನಡೆಸ್ಕೊಂಡು ನಿಮಗೂ ಒಳ್ಳೆ ಜೀವನ ಮಾಡಿಕೊಂಡು 4 ಕಾಸು ಕೂಡಿಟ್ಕೊಂಡು, ಅಯ್ಯೋ ಗಂಡ ಏನೋ ಸರಿ ಇರ್ಲಿಲ್ಲ ಅಥವಾ ಗಂಡ ಏನೋ ಕುಡುಕ ಆಗಿದ್ದ, ಅವನಿಗೆ ಜವಾಬ್ದಾರಿ ಇಲ್ಲ, ನಿಂಗೇನೋ ಆಗಿತ್ತು ಅಂದ್ಬಿಡ್ತಾರೆ ನಾಳೆ. ಹೌದ್ರಿ ಅಂತಾರಿ ಸರ್, ಅದ್ರಾಗ ಮನೆಯಿಂದ ಐತ್ರಿ ಅಂತಾರಿ ಸರ್ ಎಲ್ಲ. ಹೌದು, ಅದಕ್ಕೆ ಏನು ಮಾಡಬೇಕು, ಏನೋ ತಾಯಿಯಾಗಿದ್ದೀಯಾ ಅಥವಾ ಇಷ್ಟು ಜವಾಬ್ದಾರಿಯುವಂಥ ಹೆಣ್ಮಕ್ಳಾಗಿದ್ದೀಯಾ, ಆತನ ಕರ್ಮಕ್ಕೆ ತಕ್ಕಂಗೆ ಏನೋ ಆತ ಕುಡಿತಕ್ಕೆ ಬಿದ್ದು ನರಳಾಡೋದು ಆತನ ಪಾಲಿಗೆ ಇರ್ಬೋದು. ಆದರೆ ಚೆನ್ನಾಗಿರೋ ನಾನೇನು ಮಾಡಿದೆ ಅಂತ ನಾಳೆ ದಿನ ನೀನು ಪ್ರಶ್ನೆ ಮಾಡಿಕೊಂಡಾಗ ಎಲ್ಲ ಕತ್ಲು ಖಾಲಿ ಅಂತ ಅನ್ನಿಸ್ಬಾರ್ದು. ಸರಿ, ಅವನೇನೋ ಕುಡಿತ ಆಗಿದ್ದ, ಅವ್ನು ನಾಳೆ ದಿನ ಇನ್ನೂ ಪೀಕ್ ಹೋಗ್ತಾನೆ, ವಾಸಿಗೆ ಹಿಡಿತಾನೆ, ಸರಿ, ಹಂಗೆ ಕುಡಿದವನು ನಶೆಲಿ ಅಥವಾ ಏನೋ ಆ ಚಟದಲ್ಲಿ ಹಂಗೆ ಮಾಡ್ದ, ಚೆನ್ನಾಗಿರೋ ನಾನೇನು ಮಾಡಿದೆ, ನಾಳೆ ಮಕ್ಳು ಕೇಳ್ತಾರೆ, ಅಪ್ಪ ಏನೋ ಹಂಗಿದ್ದ, ಸರಿ ನೀನೇನು ಮಾಡಿದೆ. ಹೌದ್ರಿ ಸರ್, ಅದಕ್ಕೆ ಅವನು ಹಂಗಿದ್ದ, ನಾನು ಅವನು ಕೊಟ್ಟಿದ್ದರಲ್ಲೇ ಸಂಸಾರ ನಡೆಸ್ಕೊಂಡು 4 ಕಾಸು ಕೂಡಿಟ್ಕೊಂಡು ಮಕ್ಕಳಿಗೆ ಎಜುಕೇಶನ್ ಮಾಡಿಸ್ತೆ. ಹಾಗಾಗಿ ಕುಡಿತಾನೆ ಸರ್, ಹಂಗೆ ಮಾಡ್ತಾನೆ ಸರ್, ಹಿಂಗೆ ಮಾಡ್ತಾನೆ. ಹೌದಾ, ಒಂದು ಹೆಣ್ಮಗಳಾಗಿ ಒಳ್ಳೆ ಗಂಡ ಇರಲಿ ಅಥವಾ ಕುಡುಕನಲ್ಲದ ಗಂಡ, ಚಟ ಇಲ್ಲದ ಗಂಡ ನನಗೆ ಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ ಯಾಕೋ ಹಂಗೆ ಆಗ್ತಾ ಇಲ್ಲ, ಯಾಕೋ ನಿಮ್ಮ ಬದುಕಲ್ಲಿ ಗಂಡನಾದವನು ಈ ಥರ ಚಟಕ್ಕೆ ಬಲಿಯಾಗಿದ್ದಾನೆ ಎಂದಾಗ ಮಕ್ಕಳಿಗೆ ನೀನೇ ತಾಯಿ ತಂದೆಯಾಗಿ ಅವರ ಭವಿಷ್ಯವನ್ನು ಕಟ್ಟಬೇಕು. ಇವರು ಕುಡುಕರು ಒಂದು ಹಂತ ಹೋದ್ಮೇಲೆ ಏನಾಗ್ತಾರೆ ಅಂದರೆ, ಅಯ್ಯೋ ನಮ್ಮ ಬದುಕು ಹಂಗಾಯ್ತು ಹಿಂಗಾಯ್ತು, ಇನ್ನು ನಾವು ಬದುಕಿದ್ದೇನು ಪ್ರಯೋಜನ ಅಂತ ಸಾಯೋದಕ್ಕೆ ಒಂದು ಮಾರ್ಗ ಕಾರಣ ಹುಡುಕೊಳ್ತಾರೆ. ಆದ್ರೆ ಬದುಕಿರೋರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಯಾಕಂದ್ರೆ ಕುಡ್ದು ಆರೋಗ್ಯ ಹೋಗಿರುತ್ತೆ, ಚರ್ಮ ಏನು ದೇಹ ಕೃಶವಾಗಿ ಹೋಗಿರುತ್ತೆ. ಅವಾಗ ಅವರು ಏನು ಭರವಸೆ ಇಟ್ಕೊಳ್ಳಿಕ್ಕೆ ಕಾರಣ ಇಲ್ಲ, ಯಾಕಂದ್ರೆ ಎಲ್ಲ ಕರಳುಗಳು ಸುಟ್ಟೋಗಿ ಎಲ್ಲ ಮುಗ್ದೋಗಿರುತ್ತೆ. ಆದರೆ ಮಕ್ಕಳ ಭವಿಷ್ಯ ಕಟ್ಟಬೇಕು, ಮಕ್ಕಳನ್ನು ಚೆನ್ನಾಗಿ ಸಾಕಿ ಸಲಹಬೇಕು ಅಂದಾಗ ನೀವು ಅವ್ರ ಬಗ್ಗೆ ತೀರಾ ಕೊರಗ್ತಾ ಕೂತ್ಕೊಳ್ಳೋದು ಬೇಡ. ವಿಧಿಯೇ ಸರಿ ಮಾಡುತ್ತೆ. ಮತ್ತು ನನ್ನ ಪ್ರಕಾರ ನಿಮ್ಮ ಮಕ್ಕಳ ನಾಳೆಗಳಿಗೋಸ್ಕರ ನೀವು ಸ್ವಲ್ಪ ಜವಾಬ್ದಾರಿಯಿಂದ ಕೂಡಿಟ್ಕೊಂಡು ಮಕ್ಕಳಿಗೆ ಒಳ್ಳೇದು ಹೇಳ್ತಾ, ಒಳ್ಳೇದು ಪಾಠ ಮಾಡ್ತಾ, ಒಳ್ಳೆ ಕಥೆಗಳನ್ನು ಹೇಳ್ತಾ ಅವರನ್ನು ಸಾಧಕರನ್ನಾಗಿ ಮಾಡೋ ಶಕ್ತಿ ಒಬ್ಬ ತಾಯಿಯಾಗಿ ನಿಮಗಿದ್ದೇ ಇದೆಯವ.
ಎಲ್ಲಾರ ಮನೆಯಲ್ಲೂ ಎಲ್ಲಾರ ಬದುಕಲ್ಲೂ ಏನೋ ಒಂದಷ್ಟು ಇದ್ರೆ ಏನೋ ಒಂದಷ್ಟು ಇಲ್ಲ ಅನ್ನುವ ಹೌದ್ರಿ ಸರ್. ಪರಿಸ್ಥಿತಿ ಇದ್ದೇ ಇದೆ. ಎಲ್ಲವೂ ಉಳ್ಳವರು ಎಲ್ಲವೂ ಸರಿ ಇರೋರು ಯಾರೂ ಇಲ್ಲ ಈ ಜಗತ್ತಲ್ಲಿ. ಇಷ್ಟೇ ಅದನ್ ಸರ್, ಮಗ ಎಲ್ಲಾ ಕೆಲ್ಸ ಮಾಡ್ತಾನ್ರಿ, ನಾ ಒಟ್ಟ ಹೊರಗ್ ಹೋಗಲ್ರಿ ಸರ್. ಸೂಪರ್. ಎಲ್ಲಾ ತರಕಾರಿ ತರದು ಎಲ್ಲಾ ಅವನೇ ಮಾಡ್ತಾನ್ರಿ, ನಾವ್ ಒಬ್ರೇ ಇರ್ತೀವಲ್ರಿ ಸರ್. ನಾವ್ ಇಷ್ಟೇ 4 ಜನ ಇಷ್ಟೇ ಇರ್ತೀವ್ರಿ ಇಲ್ಲಿ. ಹ್ಮ್ 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 ಮಗ ಎಲ್ಲಾ ಕೆಲ್ಸ ಮಾಡ್ತಾನ್ರಿ ಸರ್. ಓಕೆ 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 ಓಕೆ. ಮಗ ಎಷ್ಟು 8ನೇ ಕ್ಲಾಸಾ? ಹಾ ರೀ ಸರ್. ಹ್ಮ್. ಆಗ್ಲಿ ಎಲ್ಲ ಒಳ್ಳೇದಾಗುತ್ತೆ ನೋಡಿ. ನಿಮ್ಮ ದೊಡ್ಡ ಗುಣ ಗಂಡನ ಇದನ್ನೇ ಈ ಮಟ್ಟಿನ ಬದುಕನ್ನ ಅಥವಾ ಆತನ ಚಟ, ಆತನ ಈ ಪರಿಸ್ಥಿತಿಯನ್ನ ಎದುರಿಸಿ ಮಕ್ಕಳನ್ನ ಸಾಕೊಂಡು ಬರೋದ್ರಲ್ಲಿ ಜೀವನ ಮಾಡಿಕೊಂಡು 4 ಜನ 4 ಮಾತಂದ್ರೂ ಕೂಡ ಹಾ ಹೌದ್ರಿ ಬಿಡು ಸರ್. ನನ್ನ ಸಂಸಾರ ನಾನು ನೋಡ್ಕೊಳ್ತೀನಿ ನಡೆಸ್ಕೊಳ್ತೀನಿ ಅಂತ ಹೋಗ್ತಾ ಇದ್ದೀಯಾ. ಎಲ್ಲ ಒಳ್ಳೇದಾಗುತ್ತೆ. ಆತನಿಗೂ ಬುದ್ಧಿ ಬರುತ್ತೆ. ನನ್ನ ಪ್ರಕಾರ ಆತ ತೀರಾ ಏನು ಆರೋಗ್ಯ ಹಾಳು ಮಾಡಿಕೊಂಡು ಆ ಪರಿಸ್ಥಿತಿಗೆ ಹೋಗಿ ಬುದ್ಧಿ ಕಲಿಯೋದಲ್ಲ, ಮುಂಚೆನೆ ಆತನಿಗೆ ಬುದ್ಧಿ ಬರುತ್ತೆ, ಯೋಚಿಸಬೇಡ. ಹಾ ರೀ ಸರ್. ಎಷ್ಟ್ ಹುಷಾರ್ ಅದಾರ ಅಂದ್ರಿ ಸರ್ ಅವ್ರು. 15 ದಿನ ಕುಡಿತಾರಲ್ರಿ, ಆಮೇಲೆ ಹೋಗಿ ದವಾಖಾನೆ ಅಡ್ಮಿಟ್ ಆಗಿ ಎಲ್ಲಾ ಚೆಕ್ ಮಾಡ್ಸ್ಕೊಂಡ್ ಬಿಡ್ತಾರ್ರಿ. ಲಿವರ್ ಎಲ್ಲಾ ರೀ ಸರ್. ಚೆಕ್ ಮಾಡ್ಸ್ಕೊಂಡ್ ಅದು ಔಷಧ ತಗೊಂಡ್ ಹೊಳ್ಳಿ ಅದನ್ನ ರಿಕವರ್ ಆಗ್ಬಿಡ್ತಾರ್ರಿ. ಅದು ಎಂತ ದೇಹ ನನ್ನ ನೋಡಿ ಇದಾಗ್ಬಿಟ್ರಿ ಸರ್ ಅದು. ಇರ್ಲಿ ಅಂದ್ರೆ ವಿಷನೇ ಅವ, ನಾವೇನೇ ಜಾಗೃತಿ ಮಾಡಿದ್ರು. ನನ್ಗೆ ಅದರಲ್ಲೂ ನನ್ನ ಜ್ಞಾನದಲ್ಲಿ ಅನ್ಸೋದು ಆತ ಸ್ವಲ್ಪ ಕಾಲ ಮಿಂಚಿ ಹೋಗೋದಕ್ಕಿಂತ ಮುಂಚೆನೆ ಪಾಠ ಕಲಿತಾರೆ. ನೀವು ಅದಕ್ಕೆ ಕೊರಗೋದು ಬೇಡ. ಮಕ್ಳ ಕಡೆ ಗಮನ ಕೊಡಿ. ಅವರನ್ನ ಅಯ್ಯೋ ಮನೆ ಹಿಂಗಾಯ್ತು, ಗಂಡ ಹಿಂಗಾಯ್ತು, ಹಂಗಾಯ್ತು ಹಿಂಗಾಯ್ತು ಅನ್ನೋ ಕೊರಗಲ್ಲಿ ಬೆಳೆಸಬೇಡಿ. ದೇವರು ನಿಮಗೆ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡ್ತಾನೆ, ಶಕ್ತಿ ಕೊಡ್ತಾನೆ. ಮಕ್ಕಳ ಕಡೆ ಗಮನ ಕೊಟ್ಟುಕೊಂಡು ಅವರನ್ನ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಿ. ನಿಮ್ಮ ಗಂಡ ಕೂಡ ಖಂಡಿತ ಎಲ್ಲವನ್ನ ಬಿಡುವ ಗಳಿಗೆ ಕೆಲವು ವರ್ಷಗಳಲ್ಲೇ ಬರುತ್ತೆ. ನೀವು ಧೈರ್ಯವಾಗಿರಬ. ನಾನು ಆರಂಭದಲ್ಲೇ ಹೇಳ್ದಂಗೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅಟ್ಲೀಸ್ಟ್ ತಂದು ಹಾಕೋ ಗಂಡನೂ ಇಲ್ಲ, ಕುಡಿದು 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 ಮನೆಯನ್ನೆಲ್ಲ ಸ್ಮಶಾನ ಮಾಡೋ ಗಂಡಂದಿರೇ ಅವರೇ. ಅಂಥದ್ರಲ್ಲಿ ಏನಪ್ಪ ನನ್ನ ಪಾಲಿಗೆ ಬಂದಿದ್ದಿಷ್ಟು ಅಂದುಕೊಂಡು ಮಕ್ಕಳನ್ನ ಸಾಕೊಂಡು ಮಕ್ಕಳಲ್ಲಿ ನೀನು ಸಂತೋಷ ನೆಮ್ಮದಿಯನ್ನು ಕಂಡುಕೊಂಡು ಮುಂದೆ ಹೋಗು. ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ನೀನ್ ಚೆನ್ನಾಗಿದ್ರೆ ಎಲ್ಲವನ್ನು ನಿಭಾಯಿಸಬಹುದು ಅಲ್ವಾ? ಆಯ್ತು, ಕರೆ ಸಿಕ್ಕಿದ್ದ ಖುಷಿ ಆಗ್ಬಿಟ್ಟಿದ್ದೀರ ಪಾಪ. ಕೈ ಕಾಲೆಲ್ಲ ನಡಗ್ತಾ ಇದ್ದು ಸರ್. ಹೌದಾ? ಎಷ್ಟು ದಿನ ಆಯ್ತು ಸರ್, ಮಾಡ್ಬೇಕಂತ ನೆನಪೇ ಆಗ್ತಿತ್ತು ಸರ್. ಇವತ್ತು ಅಲಾರಾಮ್ ಇಟ್ಕೊಂಡ್ ಮಾಡಿದೀನಿ ಸರ್. ಸೋ ಸ್ವೀಟ್. ಒಳ್ಳೇದಾಗ್ಲಿ. ಎಷ್ಟಮ್ಮ ಮಾಡ್ತೀಯಾ ನನ್ ಮಗ, ಎಷ್ಟಮ್ಮ ಮಾಡ್ತೀಯ, ಎಷ್ಟ್ ಸರಿ ಮಾಡ್ತೀಯ ಅಂತ ಕೇಳ್ತಾ ಇದ್ದೆ ಸರ್ ಅವನು. ಹೌದಾ? ಹಾ ಸರ್. ನಿಮ್ ಮಗನಿಗೆ ಬೇಜಾರಾಗ್ಬಿಟ್ಟಿದೆ ಆತಗೆ. ಸರ್ ಮಾತಾಡ್ತೀರಾ ಸರ್ ಅವನ ಹತ್ರ? ಕೊಡವ. ಹಾ ಸರ್. ಹಲೋ, ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಸರ್, ನೀವ್ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದೀನಿ ಪಾಪು. ಏನ್ ಓದೋದು? 8th ಸ್ಟ್ಯಾಂಡರ್ಡ್ ಸರ್. 8ನೇ ಕ್ಲಾಸು? ಹ್ಞೂ ಸರ್. ಒಳ್ಳೇದಾಗ್ಲಿ. ಅಪ್ಪ ಎಷ್ಟು ದಿನಕ್ಕೊಮ್ಮೆ ಬರ್ತಾರೆ? ಒಂದ್ 2 months 1 month ಆಗಿನ್ ಬರ್ತಾರ ಸರ್. ಓಕೆ. ಅಂದ್ರೆ ನಿಮ್ಮ ತಮ್ಮ ತಂಗಿ ಇಬ್ಬರಿದಾರಾ? ಇಬ್ರು ತಂಗಿದಾರಿದಾರೆ ಸರ್. ಇಬ್ರು ತಂಗಿನೇ? ಹ್ಞೂ ಸರ್. ವೆರಿ ಗುಡ್. 8ನೇ ಕ್ಲಾಸ ನೀವೀಗ? ಹ್ಞೂ ಸರ್. ಓ, ನೀವು ಕಾರ್ಯಕ್ರಮ ಆಗಾಗ ನೀವು ಕೇಳ್ತೀರಾ? ಹ್ಞೂ ಸರ್, ನಮ್ಮ ಅಮ್ಮ ಕೇಳುವಾಗ ನಾನು ಕೇಳ್ತಾ ಇದ್ದೀನಿ. ಕೇಳ್ತಾ ಇರ್ತೀರಾ? ಓದ್ತಾ ಕೇಳ್ತಾ ಇರ್ತೀನಿ ಸರ್. ಓ, ಓದ್ತಾ ಕೇಳ್ತೀಯಾ? ವೆರಿ ಗುಡ್. ಅಂದ್ರೆ ಇಂಗ್ಲಿಷ್ ಮೀಡಿಯಮ್ಮಾ? ಹ್ಞೂ ಸರ್, ಇಂಗ್ಲಿಷ್ ಮೀಡಿಯಂ CBSE. ಹಾ, ಗ್ರೇಟ್. ಒಳ್ಳೇದಾಗ್ಲಿ. ಏನ್ ಕನ್ಸಿದೆ ನಿನಗೆ, ಏನಾಗಬೇಕು ಅಂತ? ನಂಗೂ ಆರ್ಮಿ ಆಗ್ಬೇಕಿದೆ ಸರ್. ಓ, ನೀವು ಆರ್ಮಿಗೆ ಹೋಗ್ಬೇಕು ಅಂತ? ಹ್ಞೂ ಸರ್. ಏನ್ ಕಾರಣಕ್ಕೆ? ಆರ್ಮಿ ಆಗೋದಕ್ಕೆ ತುಂಬಾ ಇಷ್ಟ ಸರ್. ತುಂಬಾ ಇಷ್ಟ. ಯಾರು ಇನ್ಸ್ಪಿರೇಷನ್? ನಮ್ಮ ಅಪ್ಪ ಇನ್ಸ್ಪಿರೇಷನ್ ಸರ್. ಆಫ್ ಕೋರ್ಸ್, ನಿಮ್ ತಂದೆನೇ ಇದಾರಲ್ವಾ? ವೆರಿ ಗುಡ್. ಫೈನ್. ಅಜ್ಜಿ ತಾತ ಎಲ್ಲ ಊರಲ್ಲಿದ್ದಾರೆ? ಹ್ಞೂ ಸರ್. ಈಗ ಅಲ್ಲಿ ಆಟ ಗೀಟ ಆಡಕ್ ಫ್ರೆಂಡ್ಸ್ ಎಲ್ಲ ಇದಾರಾ? ಇದಾರೆ ಸರ್. ಇಲ್ಲಿ ಒಂದು ಗ್ರೌಂಡ್ ಅಲ್ಲಿ ದಿನ ಹೋಗ್ತಾ ಇರ್ತೀನಿ. ದಿನ ಹೋಯ್ತೀಯಾ? ಹೌದು ಸರ್. ಓಕೆ. ಅಮ್ಮನಿಗೆ ಹೆಲ್ಪ್ ಮಾಡ್ತೀಯಾ? ಮಾಡ್ತೀನಿ ಸರ್. ಏನ್ ಮಾಡ್ತೀಯಾ ಅಮ್ಮನಿಗೆ ಹೆಲ್ಪ್? ಎಲ್ಲ ಅವ್ರು ಏನೇನ್ ಹೇಳ್ತಾರೆ ಎಲ್ಲ ಮಾಡ್ತೀನಿ ಸರ್. ನೀರ್ ತೊಂಬರೋದು, ಪರಿಶಿ ಒರ್ಸೋದು, ನೆಲ ಒರೆಸೋದು. ಹ್ಞೂ ಸರ್. ಸೂಪರ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಕೂಲು? ಬೆಳಗ್ಗೆ 8:30 ಹೋಗ್ಬೇಕು ಸರ್. 8:30. ಅಂದ್ರೆ ವ್ಯಾನ್ ಬರುತ್ತಾ ಅಥವಾ ಬಸ್ ಬರುತ್ತೆ ಸರ್? ಬರುತ್ತೆ. ವೆರಿ ಗುಡ್. ಅಡಿಗೆ ಗಿಡಿಗೆ ಎಲ್ಲ ಹೆಲ್ಪ್ ಮಾಡ್ತೀಯಾ?
ನಮ್ ತಂಗಿ ಮಾಡ್ತಾಳ ಸರ್. ಓ, ತಂಗಿ ಇದಾರಲ್ವಾ? ಹ್ಞೂ ಸರ್. ಸಂತೋಷ, ಭಾಳ ಖುಷಿ ಆಯ್ತು ಕಣಯ್ಯ. ನೋಡು ಪಾಪ, ನಿಮ್ಮ ದೊಡ್ಡ ಗುಣ, ತಾಯಿಗೆ ಸಪೋರ್ಟ್ ಮಾಡ್ತೀರಾ, ತಾಯಿಗೆ ಹೆಲ್ಪ್ ಮಾಡ್ತೀರಾ. ಮಾಡ್ತೀವಿ ಸರ್. ಎಲ್ಲ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಒಳ್ಳೆ ಹುಡುಗರು ಸವಾಸ ಮಾಡು, ಆಟ ಆಡು, ಖುಷಿ ಪಡು, ಎಲ್ಲ ಮಾಡು. ತಾಯಿ ಏನೋ ಒಂದಿದ್ರು ತಾಯಿಗೆ ಹೇಳಿ ಕೇಳಿ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಖುಷಿಯಾಗಿಟ್ಟುಕೊಂಡು ತಾಯಿಯನ್ನು ಚೆನ್ನಾಗಿ ನೋಡ್ಕೊ. ನಿನ್ನ ಬದುಕಿಗೆ ಒಳ್ಳೇದಾಗ್ಲಿ ಪಾಪು. ಶುಭವಾಗ್ಲಯ್ಯ. ಓಕೆ ಸರ್. ಒಳ್ಳೇದಾಗ್ಲಪ್ಪ. ಹಲೋ ಸರ್. ಓ, ಬಹಳ ಚೆನ್ನಾಗಿ ಮಾತಾಡ್ತಾನವ್ವ. ಹಾ ಸರ್. ನೋಡಿ ಏನ್ ಸಂಸ್ಕಾರ ಇದೆ ಆತನ ಧ್ವನಿಯಲ್ಲಿ. ದಿನ ಕೇಳ್ತಿರ್ತೀನ್ರಿ ಸರ್ ನಾನ್ ನಿಮ್ ಕತಿ ಮೊದ್ಲಿನ ಅವೆಲ್ಲ ಕೇಳ್ತಿರ್ತೀನ್ರಿ ಸರ್. ಅದು ಮೊದ್ಲಾಗಿರೋನೆಲ್ಲ. ಹಾ, ಬರೀ ಮತ್ ಮನೇಲಿ ಇರ್ತೀನಲ್ಲ ಸರ್, ಇಡೀ ದಿನ ಅದನ್ನೇ ಕೇಳ್ತಾ ಇರ್ತೀನಿ ಸರ್, ಒಬ್ಬಳೇ ಇರ್ತೀನಲ್ಲ. ನೋಡಿ, ಬೇರೆ ಏನಾರು ಒಂಚೂರು ಕೆಲ್ಸ ಮಾಡಿ ಬರೀ ಕೇಳ್ತಾ ಇರ್ತೀರ. ಕೇಳ್ತಾ ಕೆಲ್ಸ ಮಾಡ್ತೀನಿ ಸರ್. ರಾತ್ರಿ ಮಲ್ಗಬೇಕಾದ್ರೂ ಪ್ರೋಗ್ರಾಮ್ ಅದನ್ನ ಹಚ್ಬಿಟ್ಟ ಮಲ್ಕೋತೀನಿ ಸರ್ ನಾನು. ಸೂಪರ್ ಬಾ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಮಗನಲ್ಲಿ ಒಳ್ಳೆ ಸಂಸ್ಕಾರ ಇದೆ. ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ನೇಹಿತರ ಸವಾಸ ಮಾಡಿ ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕ್ಲಿ. ನಿಮಗೂ ಒಳ್ಳೇದಾಗ್ಲಿ. ಗಂಡನಿಗೂ ಖಂಡಿತ ಸ್ವಲ್ಪ ಸಮಯ ತಗೊಳುತ್ತೆ, ಬಟ್ ಎಲ್ಲ ನಾನು ಹೇಳ್ದಂಗೆ ಕಾಲ ಮಿಂಚೋಗೋ ಮುಂಚೆನೆ ಅವ್ರು ಎಚ್ಚೆತ್ತುಕೊಳ್ತಾರೆ. ಆ ಪ್ರಕಾರವಾಗಿ ನಿನ್ನ ಮನೆ ಚೆನ್ನಾಗಿರುತ್ತವ. ಧೈರ್ಯವಾಗಿರು. ಇರೋದ್ರನ್ನೇ ಅಪ್ಪ ಕೃಷ್ಣ ಎಷ್ಟಾದ್ರೂ ಕೊಟ್ಟಿದೀಯಲ್ಲಯ್ಯ. ನಾಳೆ ಬಗ್ಗೆ ಭಯ ಪಡ್ಲಿಕ್ಕೆ ಅಂತ ಕೂತ್ಕೊಂಡ್ಬಿಟ್ರೆ ಅದು ಮುಗಿಯದ ಕತೆ. ಹಿಂಗಾಗ್ಬೋದಾ, ಹಂಗಾಗ್ಬೋದಾ, ಇರೋದು ಹಂಗಾಗ್ಬೋದಾ, ಅದು ಮುಗಿಯಲ್ರಿ ಸರ್. ಇವತ್ತಿನ ನಮ್ ದಿನ ಹಾಳ್ ಮಾಡ್ಕೋಬೇಕಾಗ್ತಾರ ಸರ್. ನಾ ಅದಕ್ಕೆ ಮುಂದಿನ ವಿಚಾರ ಮಾಡಲ್ರಿ ಸರ್ ನಾನು. ನಿಜ ಇರ್ಬೇಕು ಸ್ವಲ್ಪ. ಓಕೆ, ನಾಳೆ ಎದ್ದು ತಿಂಡಿ ಮಾಡ್ಬೇಕು, ನಾಳೆ ಎದ್ದು ಎಲ್ಗೋಗ್ಬೇಕು, ಇವೆಲ್ಲ ಚಿಕ್ಕ ಪುಟ್ಟದ್ದು ಓಕೆ. ಅಯ್ಯೋ ನಾಳೆ ಮನೆ ಬಿದ್ದೋಗ್ಬಿಟ್ರೆ, ಅಯ್ಯೋ ನಾಳೆ ಇರೋದೆಲ್ಲ ಇದಾಗ್ಬಿಟ್ರೆ, ಅಯ್ಯೋ. ಯಾಕಂದ್ರೆ ನಿಜವಾಗಿಯೂ ಪ್ರಕೃತಿ ನೀವು ಯಾವ್ದನ್ ಪದೇ ಪದೇ ಅಂದ್ಕೊಳ್ತೀರ ಅದು ನಿಜ ಮಾಡ್ಬಿಡುತ್ತೆ. ಇದು ಈ ಮಾತ್ ನೀವು ಒಮ್ಮೆ ಹೇಳಿದ್ರಲ್ಲ ಸರ್, ಇದನ್ನ ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ ಸರ್. ಅದು ಅನ್ನೋದೇ ಇಲ್ಲ ಸರ್ ನಾನು. ಹೌದು, ಯಾವಾಗ್ಲೂ ಏನಾಗ್ಬಿಡುತ್ತೆ ಮನುಷ್ಯ, ಅಯ್ಯೋ ನನ್ನ ಬದುಕು ಹಾಳಾಗೋಯ್ತು, ಅಯ್ಯೋ ನನ್ನ ಪಾಪಿ, ಅಯ್ಯೋ ನನ್ನ ಹಣೆ ಬರ ಸರ್, ಹಿಂಗೆ ಅಂದ್ಕೊಂಡು ಅವನ ಹಂಗೆ ಪಾತಾಳ ಕಳಿಸ್ಬಿಡುತ್ತೆ ಪ್ರಕೃತಿ. ಹೌದ್ರಿ ಸರ್. ಬದುಕು ಏನು ಹಳ್ಳಿ ಕಡೆ ಹೇಳ್ತಾರಲ್ಲ, ಕಿತ್ತು ಹರಿದು ಏನೇ ಆಗಿರ್ಲಿ ನಾವು ಚೆನ್ನಾಗಿ ಅಂದ್ಕೊಬೇಕಂದ್ರೆ ಭಾಳ ಚೆನ್ನಾಗಿದ್ದೀನಿ ಕಣೆಯ, ನಾನು ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ, ಏನು ಬಂದರೂ ಎದುರಿಸ್ತೀನಿ, ನಾನು ಒಳ್ಳೆ ದಾರಿಲಿದ್ದೀನಿ, ಒಳ್ಳೆಯವ್ರ ಸಹವಾಸದಲ್ಲಿದ್ದೀನಿ, ಭಗವಂತನ ಸ್ಮರಣೆ ಮಾಡ್ತೀನಿ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ, ಟೈಮ್ ಊಟ ಮಾಡ್ತೀನಿ, ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಲ್ಲ. ಬೆಳಿಗ್ಗೆದ್ದು ಈ ರೀತಿ ಒಂದು 20-30 ಸಾರಿ ಅಂದ್ಕೊಳ್ಬೇಕು. ಆಗ ನಿಜವಾಗಿಯೂ ನಮ್ಮ ದಿನ ಒಳ್ಳೆ ರೀತಿಯಲ್ಲಿ ಶುರುವಾಗುತ್ತೆ. ಸೊ ನಿಮ್ಮ ಗಂಡನ ಕುರಿತಾಗಿ ನಿಮಗಿರೋ ಕಾಳಜಿ ಅಥವಾ ಪ್ರೀತಿ ಅಥವಾ ಇದೆಲ್ಲವೂ ಮೆಚ್ಚತಕ್ಕಂಥದ್ದು. ನಿನ್ನ ಮನದ ಆಸೆಯಂತೆ ನಿನ್ನ ಗಂಡ ಬೇಗ ಬದಲಾಗಿ ಇನ್ನೂ ಚೆನ್ನಾಗಿರ್ಲಿ ನಿಮ್ಮ ಸಂಸಾರ ಅಂತ ನನ್ನ ಹಾರೈಕೆ. ನಿನಗೆ ಒಳ್ಳೇದಾಗ್ಲವಾ, ಚೆನ್ನಾಗಿರು, ಟೈಮ್ ಊಟ ಮಾಡು, ಆರೋಗ್ಯ ಕಾಪಾಡು. ಬಾಳ ಖುಷಿ ಆಯ್ತ್ರಿ ಸರ್ ನಿಮ್ ಜೊತೆ ಮಾತಾಡಿದ್ದು. ಹೌದಾ? ಎಷ್ಟೋ ಸಲ ಸಾಯ್ಬೇಕಂತ ಹೋಗಿದ್ದೀನಿ ಸರ್ ನಿಮ್ ಕಾರ್ಯಕ್ರಮ ಕೇಳಿ ಸರ್. ಅದು ಕೇಳ್ಬಿಟ್ಟು ಸಾಯ್ಬೇಕು ಅಂತ ಹೋಗಿರೋದ? ಇಲ್ಲ ಸರ್, ಮಕ್ಕಳನ್ನ ಯಾರು ನೋಡ್ಕೋತಾರ ಹಂಗ ಹೇಳ್ತಿದ್ರಲ್ಲ ಸರ್ ನೀವು. ನನ್ಗೆಲ್ಲ ಉಲ್ಟಾ ಕೇಳಿಸ್ಬಿಡ್ತು. ಇಲ್ಲ ಸರ್, ಅದು ನನ್ ಮನ್ಸಿಗೆ ಕೂತ್ಕೊಂಡ್ಬಿಡ್ತು ಸರ್. ನಿಮ್ ಕಾರ್ಯಕ್ರಮ ಕೇಳಿ ಸಾಯಕ್ ಹೋಗಿದ್ದೆ. ಇಲ್ಲ ಸರ್, ಅದನ್ನ ಕೇಳ್ಬಿಟ್ಟು ಮಕ್ಕಳನ್ನ ಯಾರು ನೋಡ್ಕೋತಾರ ಸರ್? ಅಯ್ಯೋ ತಾಯಿ, ನೀವೆಲ್ಲ ಹೇಳ್ತಿರ್ತೀರಲ್ಲ ಸರ್, ಅದನ್ನ ಕೇಳಿ ಮತ್ತೆ ಇನ್ನೇ ಕೆಲ್ಸಕ್ಕೆ ಹೋಗಿಲ್ಲ ಸರ್ ನಾನು. ಇರ್ಲಿ, ಆ ಜನ್ಮದ್ ಏನಾಯ್ತು ಈ ಜನ್ಮದಲ್ಲಿ ಅನುಭವಿಸ್ತಿರ್ತೀನಿ ಅಂತ ಹೇಳ್ಬಿಟ್ಟು ನಿಜ ಹೋಗ್ತಾ ಇದೆ ಸರ್ ಜೀವನ. ಹೇಳ್ತೀನವ್ವ, ಯಾವ್ದೋ ಒಂದಕ್ಕೆ ಹೆದರಿ ಈ ಬದುಕನ್ನ ಅಂತ್ಯ ಮಾಡ್ಕೊಂಡ್ರೆ ನಿನ್ನ ಮಕ್ಕಳಿಂದ ನಿನಗೆ ಮುಂದೆ ಖಂಡಿತ ಒಳ್ಳೆ ದಿನಗಳು ಅದೇ ಭರವಸೆ ನೋಡ್ರಿ ಈಗ ಸರ್ ನನ್ಗ. ಹೌದೌದು, ಅದನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀಯ ಆಮೇಲೆ. ಇಲ್ಲ ನಿನ್ ಮಕ್ಳಿಂದ ನಿನ್ಗೆ ಬಹಳ ಒಳ್ಳೇದಾಗುತ್ತೆ. ಗಂಡ ಮಕ್ಳು ನೀವು ಎಲ್ಲ ಬಹಳ ಚೆನ್ನಾಗಿ ಬದುಕ್ತೀರಾ. ಧೈರ್ಯವಾಗಿರು, ಯೋಚನೆ ಮಾಡ್ಬೇಡ, ನಿನ್ಗೆ ಒಳ್ಳೇದಾಗುತ್ತವ. ಶುಭವಾಗಿ, ಸಂತೋಷ, ಒಳ್ಳೇದಾಗಲ್ವಾ. ನೋಡಿ ಪಾಪ, ಅಲ್ಲ ಏನೇ ಆದ್ರೂ ಅಷ್ಟೇ, ಗಂಡ ಚಟ ಇಲ್ಲದಂತೆ ಇದ್ರೆ, ಒಳ್ಳೆ ರೀತಿಯಲ್ಲಿದ್ದರೆ ಯಾವುದೇ ಹೆಣ್ಣಿಗಾದರೂ ಅದು ನಿಜವಾಗ್ಲೂ ಸ್ವರ್ಗ, ಸಂತೋಷ. ಏನು ಮಾಡ್ತೀರಿ ಪಾಪ, ಎಲ್ಲ ಹೆಣ್ಮಕ್ಳಿಗೂ ಅಂತ ಗಂಡಂದಿರು ಸಿಗಲ್ಲ ಅಲ್ಲ. ಈಗ ನಾನು ಅವರು ಸಡನ್ನಾಗಿ ಶಾಕ್ ಆಗೋದೆ ಪಾಪ. ಅವ್ರ ಮನಸ್ಸಿನ ಭಾವನೆ ನನಗೆ ಗೊತ್ತಿತ್ತು, ಸುಮ್ಮನೆ ಜೋಕ್ ಮಾಡಿದೆ. ಸರ್, ನಾನು ನಿಮ್ಮ ಕಾರ್ಯಕ್ರಮ ಕೇಳಿ ಭಾಳಷ್ಟು ಸಾರಿ ಸಾಯಕ್ಕೆ ಹೋಗಿದ್ದೀನಿ ಸರ್. ನನಗೆ ಶಾಕು. ಅಲ್ಲ
ಸಾಯಕ್ಕೆ ಹೋದವಳು ಅಥವಾ ಸಾಯೋ ಯೋಚನೆ ಮಾಡಿದವಳು ನಿಮ್ಮ ಕಾರ್ಯಕ್ರಮ ನೋಡಿ ಬದುಕಿದ್ದೀನಿ ಸಾರ್. ಒಂಚೂರು ಆ ಕಡೆ ಈ ಕಡೆ ಆಗ್ಬಿಟ್ರೆ ನನಗೆ ಜಿಗುಪ್ಸೆ ಬಂದ್ಬಿಡುತ್ತೆ ಜೀವನ, ಡಿಪ್ರೆಷನ್. ಆಯಿತು, ಒಳ್ಳೇದಾಗ್ಲವ, ಶುಭವಾಗಲಿ. ಭಾಳ ಖುಷಿ ಆಯಿತು.